ಸೊ ಸಾಲಗಾರನಾದರೆ ಸುಳ್ಳುಗಾರನಾಗ್ತಾನೆ ಅನ್ನುವಂಥ ಮಾತಿದೆ. ಸೊ ಸಾಲ ಕೊಟ್ಟವನು ಕೋಡಂಗೆ ಆದರೆ ಈಸ್ಕೊಂಡವನು ಈರ್ಭದ್ರ ಅಂತ ಕೂಡ ಪಾಪ್ಯುಲರ್ ಗಾದೆ ಇದೆ. ಸಾಲ ಬಾಧೆ ಬಹಳಷ್ಟು ಜನಕ್ಕೆ ಕಾಡುವಂಥ ಸಮಸ್ಯೆ. ಸಾಲ ತಗೊಂಡವರು ತೀರ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ರೆ ಸಾಲ ಕೊಟ್ಟವರು ನಾವು ಕೊಟ್ಟಂತಹ ದುಡ್ಡನ್ನು ಹೇಗಪ್ಪ ಹಿಂಪಡೆಯೋದು ಅಂತ ತಲೆ ಕೆಡ್ಸ್ಕೊಂಡಿರ್ತಾರೆ. ಸೊ ಸಾಲ ಅನ್ನೋದು ಚಿಂತೆಗೆ ಈಡು ಮಾಡುತ್ತೆ, ಮನುಷ್ಯನ ಚಿತ್ತೆಗೆ ಈಡು ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂಥ ಆರ್ಯವರ್ಧನ್ ಗುರುಗಳಿದ್ದಾರೆ. ಆರ್ಯವರ್ಧನ್ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತರ್ವದ ಭಜಾಂ ಕಲ್ಪವೃಕ್ಷಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಮೊದಲು ಇವತ್ತು ಕಾಲ್ತಾನ ಕಾಗಿ ಆಮೇಲೆ ಮಾತಾಡೋಣ. ಹೌದೌದು, ಎಷ್ಟೊಂದು ಜನ ಸಾಲದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಕೊಟ್ಟವರು ಯೋಚನೆ ಮಾಡ್ತಿರ್ತಾರೆ ಸಾಲನ, ತಗೊಂಡವರು ಸಾಲನ ಯೋಚನೆ ಮಾಡ್ತಿರ್ತಾರೆ. ಸೊ ಎಸ್, ಕಾಲೇಜ್ ನ ತಗೊಂಡ. ಬಟ್ ಅದಕ್ಕಿಂತ ಮುಂಚೆ ಇದು ಒಂದು ಪ್ರಶ್ನೆ ಗುರುಗಳೇ, ಎಷ್ಟೊಂದು ಜನದ ಪ್ರಶ್ನೆನೂ ಆಗಿರುತ್ತೆ. ಇದು ಸಾಲ ಬೇಗ ತೀರ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಏನ್ ಹೇಳ್ತೀರಾ? ಸಾಲ ತೀರಿಸ್ಬೇಕಂದ್ರೆ ನನಗೆ ತಿಳಿದಿರೋ ಪ್ರಕಾರ ಸಾಕಷ್ಟು ಫೈನಾನ್ಸ್ ಅಭಿವೃದ್ಧಿಗೆ ನಾನು ತುಂಬ ಅದ್ಭುತವಾಗಿ ನೋಡಿರೋದು ಒಂದು, ನಾನು ಕೈಲಿ ಹಾಕಿರೋಂಥ ಒಂದು ಬ್ಯಾಸ್ಲೆಟ್ ಮುಂದೆ ಇದೆಯಲ್ಲ, ಅದು ತುಂಬ ಪವರ್ಫುಲ್ ಬ್ಯಾಸ್ಲೆಟು. ಅದು ನನಗೆ ನಾನು ಇಷ್ಟು ವರ್ಷ ಹುಡುಕಿದ್ರಲ್ಲಿ ಅದನ್ನು ಬೇರೆ ಕಡೆಲ್ಲ ಸಿಗ್ಬೋದು, ಆದರೆ ಇಷ್ಟು ಫ್ರೆಶ್ಶಾಗಿ ಸಿಗೋಲ್ಲ. ಇದು ನನ್ನ ಪುಣ್ಯಕ್ಕೆ ಸಿಕ್ಕಿತ್ತು. ನಾನು 100% ನಾನು ಇದನ್ನು ಯೂಸ್ ಮಾಡಿ ನೋಡಿದ್ದೀನಿ. ಭಾಳ ಮಿರಾಕಲ್. ಇದು ತುಂಬ ನಿಮ್ಗೆ ದುಡ್ಡನ್ನು ತಂದು ಕೊಡುತ್ತೆ. ನನ್ನ ಕೈಲಿರೋವಂಥದ್ದು ಭಾಳ ವಿಶೇಷ. ಇದನ್ನೆಲ್ಲ ನಾನು ಆನ್ಲೈನಲ್ಲಿ ಮಾಡಿ ಟಿ ವಿಯಲ್ಲಿ ಹಾಕಿ ಮಾರ್ಬೋದು. ನಾನು ಆ ಥರದಲ್ಲ, ಯಾರಿಗೆ ಋಣ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ. ಸಾಕಷ್ಟು ಈ ಬ್ಯಾಸ್ಲೆಟನ್ನು ಫಸ್ಟು ಯೂಸ್ ಮಾಡೋದು ಕಲಿಬೇಕು. ಇದನ್ನು ನೀವೆಲ್ಲ ಆರ್ಡ್ರ್ ಮಾಡಿ ತರಿಸ್ಬೋದು, ಇಲ್ಲ ಮನೆಗೆ ಬರ್ಬೋದು. ಇದು ಸಿಂಪಲ್ ಒಂದೇ ಬ್ಯಾಸ್ಲೆಟು, ಭಾಳ ಅದ್ಭುತವಾಗಿ ತುಂಬ ಪವರ್ಫುಲ್ ಬ್ಯಾಸ್ಲೆಟು. ನೀವು ನೋಡಿ, ವಾರ ಇವರು ಹಾಕಲಿ, ಮುಂದಿನ ವಾರ ಹೆಂಗಿರುತ್ತೆ ಅಂತ ಹೇಳ್ತಾರೆ. ನೀವು ತಗೊಳ್ಳಿ ಹಾಕಿಬಿಡೋಣ. ಈ ಬ್ರಾಸ್ಲೆಟ್ ಹೆಸರೇನು, ಏನು? ಇದು ಅದನ್ನು ನಾನು ಹೇಳಲ್ಲ, ಯಾಕೆಂದರೆ ನಂದು ಅದೊಂದು ಎನರ್ಜಿ ಬ್ಯಾಸ್ಲೆಟ್. ಅದು ತುಂಬ ಪವರ್ಫುಲ್ ಬ್ಯಾಸ್ಲೆಟು, ತುಂಬ ದುಡ್ಡು ಬರುತ್ತೆ. ನೀವು ವಾರ ಹಾಕಿ ಮುಂದಿನ ವಾರ ನಂಗೆ ಹೇಳ್ಬೇಕು. ಹಾಗಾಗಿ ತುಂಬ ಇಷ್ಟಪಟ್ಟು ತಗೊಂಡ್ರೆ ಬೆಸ್ಟ್. ಒಂದು 500 ಬ್ಯಾಸ್ಲೆಟ್ ಇದ್ರೆ ಒಂದು ಸೆಲೆಕ್ಷನ್ ಮಾಡಿದ್ದು. ನನ್ನ ಹತ್ರ ಒಂದು 500 ಇರುತ್ತೆ. 500ರಲ್ಲಿ ಬೆಸ್ಟ್ ಸೆಲೆಕ್ಷನ್ ಮಾಡಿದ್ದು. ಹಾಗೆ ನಿಂಗೆ ಕೊಡಬೇಕು ಅನ್ನಿಸ್ತೀನಿ ನಾನು ಅವಾಗಲೇ. ಆದರೆ ಇಲ್ಲಿ ಕೇಳಿದ್ರೆ ಕೊಟ್ಬಿಟ್ಟೆ. ಅದೇನೋ ಕೇಳಿದ ತಕ್ಷಣ ಕೊಟ್ಟೆ. ಇದನ್ನು ಹಾಕಿ ನೀವು ಮುಂದಿನ ವಾರ ನಂಗೆ ಹೇಳಿ ನಿಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. ಈ ಬ್ಯಾಸ್ಲೆಟ್ ತುಂಬ ಸಿಂಪಲ್, ಏನು ಬೆಲೆ ಏನು ತುಂಬ ಒಂದು 3000 ರೂಪಾಯಿ ಅಷ್ಟೇ. ನೀವು ಯಾರೆಲ್ಲ 3000 ರೂಪಾಯಿ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೋಬೋದು, ಇಲ್ಲ ನಿಮ್ಮ ಮನೆಗೂ ಕೂಡ ನಮ್ಮ ಆಫೀಸಿಗೆ ಬಂದು ಕೂಡ ಇಸ್ಕೋಬೋದು. ಬರೀ 3000 ರೂಪೀಸ್ ಅದು ಬ್ಯಾಸ್ಲೆಟು. ತುಂಬ ಪವರ್ಫುಲ್ ಆಗಿರ್ತದೆ. ತುಂಬ ನೋಡಿ ಎಷ್ಟು ಗಟ್ಟಿ ಇದೆಯಲ್ಲ, ಸ್ಟೋನ್ಸ್ ತುಂಬ ಚೆನ್ನಾಗಿದೆ. ಹೌದೌದು, ಇದು ಒಂದು ಸ್ಟೋನ್ಸ್ ಇದು ಭಾಳ ಅದ್ಭುತವಾಗಿ ಒಂದೇ ಥರ ಇದೆ. ಒಂದು ಕಲ್ಲು ಸಣ್ಣ ಇಲ್ಲ, ಒಂದು ದಪ್ಪ ಇಲ್ಲ. ಅದು ವಿಶೇಷ. ಇದು ನೋಡಿದಾಗ ಒಂದು ಒಳ್ಳೆ ಪಾಲಿಸಿ ಇದೆ. ನೀವು ದೇವ್ರು ನೀವು ಹಾಕೇಳಿ, ನೀವು ಚೆನ್ನಾಗಿರಿ. ನಮ್ಮ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರೆ. ನಂಗೆ ತುಂಬ ಇಷ್ಟವಾದ ಆ್ಯಂಕರ್ ನೀವು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಗಳೇ. ಸೊ ಸಾಲ ಬೇಗ ತೀರಿಸ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಿ. ಸೊ ಸಾಲ ಕೊಟ್ಟವರು, ಅಯ್ಯೋ ಗುರುಗಳೇ ಮನೆಗೆ ಹೋಗಿ ಸಾಕಾಯ್ತು, ಫೋನ್ ಕಾಲ್ ಮಾಡಿ ಸಾಕಾಯ್ತು, ಫೋನ್ ಬಂದ ತಕ್ಷಣ ಪಡಕ್ಕಂತ ಕಟ್ ಮಾಡಿಬಿಡ್ತಾರೆ, ಸಾಲ ಕೊಡಿ ಅಂದರೆ ಭಾಳಷ್ಟು ರೀಸನ್ ಹೇಳ್ತಾರೆ ಅನ್ನೋರು ಇದ್ದಾರೆ.